ಎಲ್ಲರಿಗೂ ಶರಣು. ಇವತ್ತು ನಾವು ಹೊಸ ಒಂದು ಕೊರಿಯನ್ ಡಿಶ್ ಮಾಡೋಣ. ಅದಕ್ಕೆ ಆಲೂಗಡ್ಡೆ ಮೊದಲು ಬೇಯಿಸ್ಕೋಬೇಕು. ಬೇಯಿಸ್ಕೊಂಡಿರೋ ಆಲೂಗಡ್ಡೆನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಸ್ಮ್ಯಾಶ್ ಆಗಲಿಲ್ಲ ಅಂದರೆ ಸ್ವಲ್ಪ ತುರ್ಕೊಂಡು ನೈಸಾಗಿ ಮಾಡ್ಕೊಂಡ್ರಾಗತ್ತೆ. ಅದಕ್ಕೆ ಒಂದು 2 ಅಥವಾ 3 ಚಮಚ ಅಷ್ಟು ಕಾರ್ನ್ಫ್ಲೋರ್ ಹಿಟ್ಟನ್ನು ಹಾಕ್ಕೋಬೇಕು. ಆಮೇಲೆ ಅದನ್ನ ಚೆನ್ನಾಗಿ ಚಪಾತಿ ಹಿಟ್ಟಿನ ಥರ ನಾದ್ಕೊಂಡು ಅದನ್ನು ಈ ಥರ ರೋಲ್ ಮಾಡಿಕೊಂಡು ಸಣ್ಣ ಸಣ್ಣ ಉಂಡೆಗಳನ್ನ ಮಾಡ್ಕೊಳ್ಳಿ. ಚಪಾತಿ ಉಳ್ಳಿ ಥರ ಮಾಡಿಕೊಂಡು ಅದಕ್ಕೆ ಇವಾಗ ನಾವು ಒಂದು ಶೇಪ್ ಕೊಡಬೇಕು. ಏನಾದರೂ ಶೇಪ್ ಕೊಡ್ಬೋದು ಅಥವಾ ನೀವು ಹಾಗೇ ಮಾಡ್ಕೊಬೋದು. ನಾನಿಲ್ಲಿ ಬಾಟಲ್ ಯೂಸ್ ಮಾಡಿಕೊಂಡು ಶೇಪ್ ಮಾಡ್ತಾಯಿದ್ದೀನಿ. ಹಾಗೆ ಒಂದು ಸೈಡು ನೀರನ್ನು ಕಾಯೋದಕ್ಕೆ ಇಡಬೇಕು. ಆ ಕಾದಿರೋ ನೀರಲ್ಲಿ ಇವಾಗ ಶೇಪ್ ಮಾಡ್ಕೊಂಡಿರೋ ಅಂಥ ಉಳ್ಳಿಗಳನ್ನ ಹಾಕೋಣ. ಅದರಲ್ಲಿ ಅದೇ ಹಾಕಿದ್ಮೇಲೆ ಇಮಿಡಿಯೇಟಾಗಿ ಒಂದು 2 ನಿಮಿಷಕ್ಕೆ ಮೇಲೆ ಬರುತ್ತೆ. ಮೇಲೆ ಬಂದ ತಕ್ಷಣ ಅದು ಬೆಂದಿರುತ್ತೆ. ಅದನ್ನು ತೆಗೆದು ಸೈಡಿಗೆ ಇಟ್ಕೋಬೇಕು. ಆಮೇಲೆ ಇದಕ್ಕೆ ಒಗ್ಗರಣೆಗೆ ಬೆಳ್ಳುಳ್ಳಿ, ಆನಿಯನ್ ಸ್ಪ್ರಿಂಗ್ಸ್ ಮತ್ತು ಕೊತ್ತಂಬರಿ ಇದು 3 ಬೇಕು. ಪ್ಲಸ್ ನನ್ನ ಹತ್ರ ಸೋಯಾ ಸಾಸ್ ಇದ್ದಿಲ್ಲ, ಅದಕ್ಕೋಸ್ಕರ ನಾನು ಶಿಝ್ವಾನ್ ಸಾಸ್ನ ಯೂಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ಗ್ರೇವಿಗೆ ಆನಿಯನ್ ಹಾಕ್ಕೊಳ್ಳಿ, ಆನಿಯನ್ ಸ್ಪ್ರಿಂಗ್ಸ್ ಮತ್ತು ಬೆಳ್ಳುಳ್ಳಿನ ಹಾಕ್ಕೊಳ್ಳಿ. ಅದಕ್ಕೆ ಒಂದು ಸ್ವಲ್ಪ ಸಾಸ್ನ ಆ್ಯಡ್ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ಕಂಟೆಂಟ್ ಎಷ್ಟಿರುತ್ತೆ ಅಷ್ಟು ಸಾಸ್ನ ಆ್ಯಡ್ ಮಾಡ್ಕೊಳ್ಳಿ ನೀವು. ಅದಕ್ಕೆ ಸ್ವಲ್ಪ ರುಚಿಗೆ ಉಪ್ಪನ್ನ ಸೇರಿಸ್ಕೊಳ್ಳಿ. ಸ್ವಲ್ಪ ನೀರು, ಅದು ಜಾಸ್ತಿ ತಿಕ್ ಅನಿಸಿದ್ರೆ ಸ್ವಲ್ಪ ನೀರು ಸೇರಿಸ್ಕೊಳ್ಳಿ. ಇಲ್ಲಾಂದರೆ ನಿಮಗೆ ತಿಕ್ಕಾಗಿ ಇರಲಿ ಅಂದರೆ ಹಾಗೆ ಬಿಟ್ಕೋಬೋದು. ಇವಾಗ ಬೇಯಿಸಿರುವಂಥ ಆಲೂ ಚ್ಯೂ ಅದನ್ನು ಹಾಕ್ಕೋಬೇಕು. ಸ್ವಲ್ಪ ಚ್ಯೂ ಆಗಿರುತ್ತೆ, ಆಮೇಲೆ ಚೆನ್ನಾಗಿರುತ್ತೆ. ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ. ಮಾಡಿ ಕೊಡ್ಬೋದು. ಇದನ್ನು ಸರ್ವ್ ಮಾಡಿ ಟೇಸ್ಟ್ ಮಾಡಿ ನೋಡಿ. ಥ್ಯಾಂಕ್ ಯು.